ಏಯ್, ಮಾಡೋದೆಲ್ಲ ಮಾಡಿ ನನ್ನ ಮುಂದೆ ನಿಲ್ಲುವಷ್ಟು ಧೈರ್ಯ ನನಗೆ ಕೊಂದಾಕ್ಬಿಡ್ತೀನಿ. ಸರ್ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ತುಂಬ ಸರ್ ಹೊರಡಿ ಇಲ್ಲಿಂದ. ಬಿಡ. ಏಯ್, ಬಿಡಲ್ಲ ಕಣ ನೀನು, ಬಿಡಲ್ಲ ಕಣ ನೀನು. ಈ ಮನೇಲಿ ಹೇಳಿದ್ದನ್ನ ಕೇಳ್ಕೊಂಡು ಮೂಲೆಯಲ್ಲಿ ಬಿದ್ದಿರೋ ನಾಯಿ ನೀನು. ಈ ಮನೆ ಸಿಂಹಾಸನದ ಮೇಲೆ ಕೂರು ಆಸನ ನನಗೆ. ಹೋಗಿ ಹೋಗಿ ನಿನ್ನಂತವನ್ ಕೈಲಿ ಅವಳು ತಾಳಿ ಕಡಿಸ್ಕೊಡ್ಲಲ್ಲ, ಅವಳಿಗೆ ಬುದ್ಧಿ ಇಲ್ಲ. ಅವಳು ಸ್ಟೇಟಸ್ ಗೊತ್ತಿಲ್ಲ ನಿಂಗೆ, ಅವಳನ್ನ ಸಾಕೋ ಯೋಗ್ಯತೆ ಇದೆ ನಿಂಗೆ. ನಿನ್ ತಿಂಗಳ ದುಡ್ತೀಯ ಸಂಬಳ, ಅದ್ರಲ್ಲಿ ಬರ್ತದೆ ದುಡ್ಡು, ಅದ್ರಲ್ಲಿ ಒಂದು ಜೊತೆ ಚಪ್ಪಲಿ ಕೊಡ್ಸಕ್ಕಾಗಲ್ಲ. ತಿರ್ಕೊಂಡು ತಿನ್ಕೊಂಡಿರೋ ನಿನ್ನಂತವನ್ಗೆ ಮಿನಿಸ್ಟರ್ ಮಗಳು ಬೇಕಾ? ಕೇಳಿಸ್ಕೊಳು, ಇಲ್ಲಿ ನಿಂತಿದಾರಲ್ಲ ಸೆಕ್ಯೂರಿಟಿ, ಇವ್ರಿಗೂ ನಿಂಗೂ ಏನ್ ವ್ಯತ್ಯಾಸ ಅಂತ ಗೊತ್ತಾ? ಏನ್ ಭಾರಿ ಏನ್ ವ್ಯತ್ಯಾಸ ಇಲ್ಲ. ಇವರು ಈ ಮನೆ ಮುಂದೆ ಗೇಟ್ ಕಾಯ್ತಿರ್ತಾರೆ, ನೀನು ನಮ್ಮ ಮಾವು ನಿಂದೆ ನಾಯಿ ಥರ ಬಾಲ ಆಡಿಸ್ಕೊಂಡು ಬೆನ್ ಕಾಯ್ತಿದ್ದೆ. ಶ್ರಾವಣಿ ಹೇಳಿದ್ನಲ್ಲ, ಹೂ ಮೇಡಮ್, ಎಸ್ ಮೇಡಮ್ ಅಂತ ಅಂದ್ಕೊಂಡು ಸೇವೆ ಮಾಡಬೇಕಾಗಿದ್ದವ್ ನೀನು. ಆದರೆ ಅದೆಷ್ಟೋ ಧೈರ್ಯ ಬಂತು ನೀನು ಅವಳನ್ನ ಮದುವೆ ಆಗೋದಕ್ಕೆ. ತಪ್ಪು ನಿಂದಲ್ಲ ಕಣೋ, ಹೋಗಿ ಹೋಗಿ ನಿನ್ನಂತವನ್ನ ನಮ್ಮ ಮನೆ ಒಳಗೆ ಬಿಡ್ಕೊಂಡಿದ್ರಲ್ಲ, ಅದು ತಪ್ಪು. ಇಷ್ಟೆಲ್ಲ ಹೇಳಿದ್ರು ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವನ? ಹೊರಟೋಗು, ನನ್ನ ಕಣ್ಣು ಮುಂದೆ ಕಾಣಿಸ್ಕೋಬೇಡ. ಸಾಯ್ಸಾಕ್ಬಿಡ್ತೀನಿ, ಸಾಯ್ಸಾಕ್ಬಿಡ್ತೀನಿ. ಮದನ್ ಸರ್, ನೀವು ತುಂಬ ಕುಡ್ದಿದ್ದೀರಾ. ನೀವೇನೇ ಮಾಡಿದ್ರು ಸುಬ್ಬು ಸರ್ ಇಲ್ಲಿಂದ ಹೋಗಲ್ಲ. ಯಜಮಾನ್ರು ಬಂದು ಕರೆ ತನಕ ಅವ್ರು ಇಲ್ಲೇ ನಿಂತಿರ್ತಾರೆ. ಏಯ್ ಬಿಡ. ಏನ ನಮ್ಮ ಮಾವ ಇಲ್ಲಿಗೆ ಬಂದು ನಿನ್ನ ಒಳ ಕರೆಯೋವರೆಗೂ ನಾನೇನು ನಿನ್ನ ನೋಡ್ಕೊಂಡು ಸುಮ್ಮನೆ ನಿಂತಿರ್ತೀನಿ ಅನ್ಕೊಂಡಿದ್ಯಾ? ಉಳ್ಸಲ್ಲ ಕಣ, ನೀನು ಉಳ್ಸಲ್ಲ. ನಿನಗೆ ಉಗಿದ್ರೆ ಅರ್ಥ ಆಗಲ್ಲ, ಬಾಯಿಂದ ಹೇಳಿದ್ರು ಅರ್ಥ ಆಗಲ್ಲ, ತಳ್ಳಿದ್ರು ಅರ್ಥ ಆಗಲ್ಲ. ನಿನಗೆ ಎಗ್ರಿಸಿ ಎದೆ ಗೊದ್ರನೇ ಅರ್ಥ ಆಗೋದಲ್ವಾ? ಅಲ್ಲ ಪದ್ಮನಾಭ, ನಿನ್ನ ಮಗ ಮಿನಿಸ್ಟ್ರ್ ಮಗಳನ್ನೇ ಮದುವೆ ಆಗಿದ್ದಾನೆ, ನೀನು ಮಿನಿಸ್ಟ್ರು ಬೀಗ. ಇಷ್ಟೆಲ್ಲ ಇದ್ರು ಆಟೋ ಓಡಿಸ್ತೀನಿ ಅಂತ ಕೇಳಕ್ ಬಂದಿದೆಯಲ್ಲ, ನಾನು ನಿನ್ಗೆ ಏನ್ ಹೇಳ್ಬೇಕು ಅಂತ ನನಗೊಂದು ಅರ್ಥ ಆಗ್ತಾ ಇಲ್ಲ. ನಾನು ಆಟೋ ಓಡಿಸಿ ಕಷ್ಟಪಟ್ಟು ದುಡಿದ್ರೆ ರಾವಣಿ ಅಮ್ಮವ್ರ ಉಂಗ್ರನ್ನ ಬಿಡಿಸ್ಬೋದು. ಮಾವನಾಗಿ ನನ್ನ ಕೈಲಿ ಏನು ಮಾಡೋಕ್ಕಾಗಲಿಲ್ಲ ಅನ್ನೋ ಕೊರಗು ನನಗಿದೆ. ಪದ್ಮನಾಭ, ನಿನ್ನನ್ನೇ ಕೇಳ್ತಾ ಇರೋದು. ಮಿನಿಸ್ಟ್ರ್ ಮನೆ ಸಂಬಂಧ ಮಾಡಿ ಈ ರೀತಿ ರೋಡಲ್ಲಿ ಆಟೋ ಓಡಿಸೋದು ಎಷ್ಟು ಸರಿ ಹೇಳು? ನಾವು ಎಷ್ಟೇ ದೊಡ್ಡವರಾದರೂ, ಎಷ್ಟೇ ದೊಡ್ಡ ಸಂಬಂಧ ಮಾಡಿದ್ರು ಯಾವುದೇ ಕೆಲಸನ ಕೀಳಾಗಿ ನೋಡಬಾರ್ದು ಅಂತ ನಮ್ಮ ಮಿನಿಸ್ಟರ್ ಸಾಹೇಬರು ಇದನ್ನ ಯಾವಾಗಲೂ ಹೇಳ್ತಾ ಇರ್ತಾರೆ. ಮನೇಲಿ ನನ್ನ ಸೊಸೆ ನನ್ನ ಯಾವ ಕೆಲಸನೂ ಮಾಡೋಕ್ಕೆ ಬಿಡ್ತಾ ಇಲ್ಲ. ನನ್ನ ಕೈಲಿ ಸುಮ್ಮನೆ ಕೂರಕ್ಕಾಗ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ದಿನದ ಮಟ್ಟಕ್ಕೆ ಆಟೋ ಓಡಿಸೋಣ ಅಂತ. ಅದೇನು ಬಾಡಿಗೆ ಅಂತ ಹೇಳಿ ಕೊಟ್ಬಿಡ್ತೀನಿ. ಪೆಟ್ರೋಲು ಸರ್ವಿಸ್ ಎಲ್ಲ ನಂದೇ. ಆಯ್ತಾಯ್ತು, ನಿನ್ ಮಾತು ಕೇಳ್ತಾ ಇದ್ರೆ ನನ್ಗೆ ಬಹಳ ಖುಷಿ ಆಯ್ತದೆ. ಎಲ್ರಿಗೂ ಅದೃಷ್ಟ ಲಕ್ಷ್ಮಿ ಕೈ ಹಿಡಿದ್ರೆ ಮಾಡೋ ಕೆಲಸ ಬಿಟ್ಟು ಶೋಕಿ ಮಾಡ್ಕೊಂಡು ಓಡಾಡ್ತಾರೆ. ಅದೃಷ್ಟ ಲಕ್ಷ್ಮಿ ನೀ ಮನೆ ಬಂದು ಕೂತೋಳೆ. ಇದನ್ನೆಲ್ಲ ಲೆಕ್ಕಿಸ್ದೆ ಕಷ್ಟಪಟ್ಟು ದುಡಿತೀನಿ ಅಂತ ಇಲ್ಲಿವರೆಗೂ ಬಂದಿದ್ಯಾ? ತಗೋ ಆಟೋ ಕೀನ. ನೀನ್ ಎಷ್ಟು ದಿವಸ ಬೇಕು ಅಷ್ಟು ದಿವಸ ಆಟೋ ಓಡಿಸು. ದಿನ ಬಾಡಿಗೆ ಏನು ಕೊಡ್ಬೇಕಾಗಿಲ್ಲ, ವಾರಕ್ಕೂ 15 ದಿನಕ್ಕೆ ಒಂದ್ಸರಿ ಬಾಡಿಗೆ ಕೊಟ್ಬಿಡು. ಅಥವಾ ಆಟೋ ವಾಪಸ್ ಕೊಡೋವಾಗ ಒಟ್ಟಿಗೆ ಕೊಟ್ರಾಯ್ತು. ಆದ್ರೆ ನಂದೊಂದು ವಿಷಯ, ಅದೇ ಮಿನಿಸ್ಟರ್ ಸಾಹೇಬ್ರಿಗೆ ನಾನೇ ಆಟೋ ಕೊಟ್ಟವನು ಅಂತ ಸಾಧ್ಯವಾದ್ರೆ ನನ್ನ ಬಗ್ಗೆ ಹೇಳು. ಯಾಕೆಂದ್ರೆ ಮಿನಿಸ್ಟರ್ ಬೀಗ್ರು ನೀನು, ನಾನು ಸ್ವಲ್ಪ ಬೀಗ್ಬೋದಲ್ವಾ? ಆಯ್ತು ಗೋಪಾಲಪ್ಪನವ್ರೆ, ಹೇಳ್ತೀನಿ. ಆದರೆ ನಾನು ಹೇಳೋವರೆಗೂ ಈ ವಿಷಯನ ಎಲ್ಲೂ ಹೊರಗೆ ಹೇಳಬೇಡಿ. ಓ ಸರಿ ಬಿಡು, ಒಳಗೆ ನಿಮ್ದು 1000 ಇರುತ್ತೆ, ನಾನು ಯಾರಿಗೂ ಹೇಳೋದಿಲ್ಲ. ದೇವ್ರು ಒಳ್ಳೇದ್ ಮಾಡ್ಲಿ, ಹೋಗಿದ್ ಬಾ.
ನನ್ನ ಸೊಸೆಗೋಸ್ಕರ ನಮ್ಮ ಶ್ರಾವಣಿ ಅಮ್ಮವ್ರಿಗೋಸ್ಕರ ನಾನು ಕೆಲಸ ಮಾಡಬೇಕು ಅಂತ ಮನಸ್ಸು ಮಾಡಿದ್ದೀನಿ. ಆದಷ್ಟು ಬೇಗ ಅವ್ರ ಉಂಗ್ರನ ಬಿಡಿಸ್ಕೊಡ್ಬೇಕು. ಜೊತೆಗೆ ನಾನು ದುಡಿದು ಅವ್ರಿಗೇನಾದರೂ ಕೊಡ್ಸೋ ಹಾಗಾಗಬೇಕು. ಕಾಪಾಡು ಲಕ್ಷ್ಮಿ. ಏಯ್, ಯಾರ ಮೇಲೆ ಅವ ಕಾಲೆತ್ತುತ್ತಾ ಇದೀಯಾ? ಅವನು ಈ ದೊಡ್ಡ ಮನೆ ಅಳಿಯ. ವೀರುಗೆ ಈ ಮನೆಯಲ್ಲಿ ಯಾವ ಸ್ಥಾನ ಇದೆಯೋ ಅದೇ ಸ್ಥಾನ ಅವನಿಗೂ ಇದೆ. ಅವನು ನನ್ನ ಮೊಮ್ಮಗಳ ಶ್ರಾವಣಿಗೆ ತಾಳಿ ಕಟ್ಟಿರೋನು. ಶ್ರಾವಣಿಗೆ ಈ ಮನೆಯಲ್ಲಿ ಏನ್ ಹಕ್ಕಿದೆಯೋ ಅದೇ ಹಕ್ಕು ಅವನಿಗೂ ಇದೆ. ಇವನಿಗಿನ್ನೇನಾದ್ರೂ ನೀನು ಒಂದು ಕ್ಷಣ ಅವಮಾನ ಮಾಡಿದ್ರು ನಾನು ಸುಮ್ಮನೆ ಇಲ್ಲ. ಇದ್ರ ಬಗ್ಗೆ ನಾನೇನಾದ್ರೂ ಮನೇಲಿ ಧ್ವನಿ ಎತ್ತಿದ್ರೆ ಏನಾಗತ್ತೆ ಅಂತ ನಾನು ನಿನಗೆ ಹೇಳ್ಬೇಕಾಗಿಲ್ಲ. ಸಾರಿ ಅಜ್ಜಿ, ನೀವು ಕೋಪ ಮಾಡ್ಕೋಬೇಡಿ. ಏನು ಸುಮ್ಮನೆ ಹಾಗೆ ಹೋಗ್ತಾ ಇದೀಯಾ? ನೀನ್ ಸಾರಿ ಕೇಳ್ಬೇಕಾಗಿರೋದು ನನ್ನನ್ನೆಲ್ಲ, ನನ್ನ ಮೊಮ್ಮಗನ. ಮೊದಲು ಅವನ ಹತ್ರ ಕ್ಷಮೆ ಕೇಳು, ಆಮೇಲೆ ಒಳಗೆ ಹೋಗು. ಕೇಳು ಅಂದೆ. ಸಾರಿ. ನೀವು ಕೇಳಿರೋ ಡೀಟೇಲ್ಸ್ ಎಲ್ಲ ಕಳಿಸಿದ್ದೀನಿ, ಆದರೆ ವರನ್ ಡೀಟೇಲ್ಸ್ ಅದು ನನ್ನ ಹತ್ರ ಇಲ್ಲ. ಅವಳ ಆಧಾರ್ ಕಾರ್ಡ್, ID ಇದ್ಯಾವುದು ನಂಗೆ ಗೊತ್ತಿಲ್ಲ. ಫೋಟೋ ಒಂದಿದೆ ಅಷ್ಟೇ. ಅದೆಲ್ಲ ನಾನು ನೋಡ್ಕೋತೀನಿ. ನಾನು ಮನೆಯಲ್ಲೇ ಇದ್ದೀನಲ್ವಾ, ಅದೆಲ್ಲ ಕಲೆಕ್ಟ್ ಮಾಡಿಕೊಂಡು ಇವತ್ತೇ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಅಪ್ಲೈ ಮಾಡಿಬಿಡ್ತೀನಿ. ಅವ್ರು ಅವೈಲೇಬಲ್ ಸ್ಲಾಟ್ ನೋಡಿಕೊಂಡು ಒಂದು ಟೈಮ್ ಕೊಡ್ತಾರೆ. ಆ ಟೈಮಲ್ಲಿ ನಾವು ವರಲಕ್ಷ್ಮಿನ ಅಲ್ಲಿಗೆ ಕರ್ಕೊಂಡು ಹೋದರೆ ಸಾಕು. ಥ್ಯಾಂಕ್ ಯು. ಸದ್ಯಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳೋದ್ಬಿಟ್ಟು ಬೇರೆ ಏನೂ ತೋರಿಸ್ತಿಲ್ಲ ನನಗೆ. ಥ್ಯಾಂಕ್ ಯು ಸೋ ಮಚ್ ಶ್ರಾವಣಿ ಅವರೇ. ಅಣ್ಣ, ಯಾರ ಜೊತೆ ಮಾತಾಡ್ತಿದ್ಯಾ ಅಣ್ಣ? ಬರ್ದವ್ರೆ, ಈ ವಿಷಯ ಯಾವುದೇ ಕಾರಣಕ್ಕೂ ಶ್ರೀವಲ್ಲಿಗೆ ಗೊತ್ತಾಗಬಾರ್ದು. ಅಣ್ಣ, ನಿನ್ನೆ ಕೇಳ್ತಿರೋದು ಯಾರ ಜೊತೆ ಮಾತಾಡ್ತಿದ್ಯಾ? ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ. ಫ್ರೆಂಡ್ ಜೊತೆನಾ? ಮತ್ತೆ ಶ್ರಾವಣಿ ಅಂತ ಹೇಳ್ದಂಗಿತ್ತು. ಹೌದು, ಶ್ರಾವಣ ಜೊತೆ ಮಾತಾಡ್ತಿದ್ದೀನಿ. ಏನೀಗ? ಶ್ರಾವಣಿ ಅಂದ್ರೆ ನನ್ನ ಕೊಲೀಗ್. ಈಗೇನು ಶ್ರಾವಣಿ ಅನ್ನೋ ಹೆಸರು ಪ್ರಪಂಚದಲ್ಲಿ ಬೇರೆ ಯಾರಿಗೂ ಇರಲೇಬಾರ್ದಾ, ಅಥವಾ ನಾನು ಬೇರೆಯವ್ರಿಗೆ ಮಾತಾಡಲೇಬಾರ್ದಾ? ನನ್ನ ಕೊಲೀಗ್ ಶ್ರಾವಣಿಯವರು ಡೆಲ್ಲಿಯಲ್ಲಿದ್ದಾರೆ. ಪಾಪ ಮದುವೆಗೆ ಬರೋಕ್ಕಾಗಲಿಲ್ಲ ಅಂತ ಹೇಳಕ್ಕೆ ಕಾಲ್ ಮಾಡಿದ್ರು. ನಾನು ಅವ್ರಿಗೆ ನಡೆದಿರೋದೆಲ್ಲ ವಿಷಯ ಹೇಳ್ತಿದ್ದೆ. ಇವಾಗೇನು ಇವ್ರ ಜೊತೆ ಮಾತಾಡ್ತೀಯಾ, ಆದರೆ ಅವರಿಗೆ ಕನ್ನಡ ಬರಲ್ಲ, ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಮಾತಾಡಬೇಕು. ಬೇಕಿದ್ರೆ ತಗೋ, ನೀನು ಮಾತಾಡೋ. ಅಣ್ಣ, ಬೇಡ ಬೇಡ ಬೇಡ, ನಾನೇನು ಮಾತಾಡೋದಿಲ್ಲ. ನೀನು ಶ್ರಾವಣಿ ಅಂತ ಹೇಳಿದ್ಯಲ್ಲ, ಅದಕ್ಕೆ ಆ ಮೋಸ್ಕಾತಿ ಶ್ರಾವಣಿ ಜೊತೆ ಮಾತಾಡ್ತಿದ್ಯಾ ಅಂತ ಅನ್ಕೊಂಡೆ ನಾನು. ಅವಳು ದೊಡ್ಡ ದ್ರೋಹಿ ಅಣ್ಣ. ನೀನು ಯಾವುದೇ ಕಾರಣಕ್ಕೂ ಅವಳ ಜೊತೆ, ಅವಳ ಮನೆಯವ್ರ ಜೊತೆ, ಯಾರ ಜೊತೆನೂ ಮಾತಾಡಬಾರ್ದು, ಅಷ್ಟೇನೆ. ಶ್ರಾವಣಿಯವರೇ, ಸಾರಿ. ಪಾಪ ಅವಳು ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಲು, ನೀವು ತಪ್ಪು ತಿಳ್ಕೊಬೇಡಿ. ಪರವಾಗಿಲ್ಲ, ಇಂಥ ಮಾತುಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಳೋ ಅಷ್ಟು ಪುರ್ಸೊತ್ತಿಲ್ಲ ನನಗೆ. ಈಗ ನನಗಿರೋದು ಒಂದೇ ಗುರಿ, ನಿಮ್ಮದು ಮತ್ತು ವರಲಕ್ಷ್ಮಿ ಮದುವೆ. ಅದಾಗೋವರೆಗೂ ನಮ್ಮ ಮನೇಲಾಗಲಿ ನಿಮ್ಮ ಮನೇಲಾಗಲಿ ಏನೇ ನಡೆದ್ರು ಅದು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ, ಯಾವುದಕ್ಕೂ ರಿಯಾಕ್ಟ್ ಮಾಡಿಬಿಡಿ. ನಾನು ಇವತ್ತೇ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಬರ್ತೀನಿ. ಸರಿ. ಹಾಗೆ ಇನ್ನೊಂದು ವಿಷಯ,
ಹೇಳಿ. ಅದು ವರಲಕ್ಷ್ಮಿನ ಕೇಳಿದೆ ಅಂತ ಹೇಳಿ. ಮೊದಲಾಗಿದ್ದಿದ್ರೆ ಆಯಿತು ಅಂತ ಹೇಳ್ತಾ ಇದ್ದೆ, ಆದರೆ ಈಗ ವರ ನನ್ನ ಜೊತೆ ಮಾತಾಡೋದೇ ಇಲ್ಲ. ಆದರೂ ಹೇಳೋದು ಕೇಳೋದು ಏನೇ ಇದ್ರೂ ನೀವು ಮದುವೆ ಆದಮೇಲೆ ಇಟ್ಕೊಳ್ಳಿ. ಈಗ ಫೋನ್ ಇಡಿ. ನಿನ್ನ ಈ ಪರಿಸ್ಥಿತಿಲಿ ನೋಡೋಕ್ಕಾಗಲ್ಲ ಕಣೋ ಸುಬ್ಬು. ಇದರ ಏನಿಲ್ಲ ಅಮ್ಮ, ಇನ್ನೊಂದು ಸ್ವಲ್ಪ ದಿನ ಅಷ್ಟೇ. ಯಜಮಾನ್ರ ಕೋಪ ಕಮ್ಮಿ ಆದಮೇಲೆ ಅವರೇ ಬಂದು ಮನ್ಸಾರೆ ನಾನು ಒಳಗಡೆ ಕರ್ಕೊಂಡು ಹೋಗ್ತಾರೆ. ನೀವು ನೊಂದ್ಕೋಬೇಡಿ. ಆಯ್ತಪ್ಪ, ನಿನ್ನ ನಂಬಿಕೆಗೆ ನಾನಿಲ್ಲ ಅನ್ನಲ್ಲ. ನನ್ನ ಮೊಮ್ಮಗಳು ಹೇಗಿದ್ದಾಳೋ ಸುಬ್ಬು? ನನ್ನ ಮಕ್ಕಳ ಜೀವನ ಹಾಳು ಮಾಡಿರೋರಿಗೆ ಈ ಮನೆಗೆ ಜಾಗ ಇಲ್ಲ. ಮೇಡಮ್ ಇದೆಲ್ಲ ನಾನು ಏನು ತಪ್ಪು ಮಾಡಿದೆ ಅಂತ ನೀವು ಅನ್ಯಾಯ ಮಾಡಿದ್ದೀರಾ? ನಮ್ಮ ಜೀವನಕ್ಕೆ ನೆಮ್ಮದಿಯಾಗಿ ಮನೆಗೆ ಒಂದು ತನ್ನ ತಿನ್ನಕ್ಕಾಗಲ್ಲ. ಏನು ಕರ್ಮ ಮಾಡಿದೀವೋ. ಇವತ್ತು ನಿನ್ನ ಜೊತೆ ವೀರು ಹೇಗೆ ನಡ್ಕೋತಿದ್ದಾನೋ ಅವತ್ತು ನಾನು ವೀರು ಜೊತೆ ಹಾಗೆ ನಡ್ಕೊಂಡಿದ್ದೆ. ಅದ್ರ ಪ್ರತಿಫಲನ ನಾನು ಈಗ ಅನುಭವಿಸ್ತಾ ಇದ್ದೀನಿ. ನಾನೇನಾದರೂ ಅವತ್ತೇ ವೀರುನ ಒಪ್ಕೊಂಡಿದ್ದಿದ್ರೆ ನನ್ನ ಮೊಮ್ಮಗಳು ಬೆಳೆಯೋದನ್ನ ಕಣ್ಣು ತುಂಬ ನೋಡ್ಬೋದಿತ್ತು. ಪಾಪ ನನ್ನ ಮೊಮ್ಮಗಳು, ಅವಳ್ದು ಯಾವುದೇ ತಪ್ಪಿಲ್ಲದೆ ಹೋದ್ರು ಅವಳ ತಾಯಿಯಿಂದ ದೂರವಾಗಿ, ನನ್ನಿಂದ ದೂರವಾಗಿ ಈ ಮನೇಲಿ ಒಂಟಿಯಾಗಿ ಬೆಳೆದ್ಬಿಟ್ಲು. ಶ್ರಾವಣಿ ನಿನ್ನ ತುಂಬಾ ಶ್ರಾವಣಿ ನೀನನ್ನು ತುಂಬ ಹಚ್ಕೊಂಡಿದ್ಲು ಕಣೋ. ಅವಳಿಗೆ ಇನ್ನು ಹುಡುಗಾಟಿಕೆ ಬುದ್ಧಿ, ಆದರೆ ಅವಳು ಯಾರ ಜೀವನನೂ ಹಾಳು ಮಾಡೋ ಅಂಥವಳಲ್ಲ. ಅವಳು ತಗೊಳ್ಳೋ ನಿರ್ಧಾರ ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಆದರೆ ಉದ್ದೇಶ ಮಾತ್ರ ಒಳ್ಳೆಯದೇ ಆಗಿರುತ್ತೆ. ಒಳ್ಳೆ ಮನಸ್ಸಿರೋ ಹುಡುಗಿ ಕಣೋ ನನ್ನ ಮೊಮ್ಮಗಳು. ಅವಳ ಜೊತೆ ಇದ್ರೆ ಸಾಕು, ಏನೋ ಒಂಥರ ಶಕ್ತಿ ಇದ್ದಾಗಿರುತ್ತೆ. ಅವ್ರಮ್ಮನೂ ಹೀಗೆ ಇದ್ಲು, ಹಠದ ಸ್ವಭಾವ, ಅಂದ್ಕೊಂಡಿದ್ದನ್ನ ಸಾಧಿಸ್ಲೇಬೇಕು ಅನ್ನೋ ಛಲ. ಶ್ರಾವಣಿ ಆ ಛಲದಿಂದ ಏನೋ ಒಂದ್ಸಲ ಆ ಥರದ ನಿರ್ಧಾರ ತಗೊಂಡ್ಬಿಡ್ತಾಳೆ. ಅದೇ ಇದೆ, ಅವಳು ಏನಾದ್ರೂ ತಪ್ಪು ಮಾಡಿದ್ರೆ ಅವಳನ್ನೇನು ಅನ್ನಕ್ಕೆ ಹೋಗ್ಬೇಡ ದಯವಿಟ್ಟು. ಅಯ್ಯೋ ಅಮ್ಮ, ನೀವು ಯಾಕೆ ಇದೆಲ್ಲ ಮಾಡ್ತಿದ್ದೀರಾ? ನೀವು ಹೀಗೆಲ್ಲ ಮಾಡಬಾರ್ದು. ನೀನೆಂತ ಸಂಸ್ಕಾರವಂತ ಅಂತ ನನಗೆ ಗೊತ್ತು ಕಣೋ. ನಿನ್ ಬಗ್ಗೆ ನನಗೆ ನಂಬಿಕೆ ಇದೆ, ಹಾಗೆ ನಿನ್ನ ಹಠನೂ ಒಪ್ಕೋತೀನಿ. ಇಷ್ಟು ವರ್ಷ ಈ ಮನೆಗೋಸ್ಕರ ನಿಯತ್ತಿಂದ ಪ್ರೀತಿಯಿಂದ ಕೆಲಸ ಮಾಡಿದೀಯಾ. ವೀರು ಹತ್ರ ಮನೆ ಮಗ ಅಂತ ಅನಿಸ್ಕೊಂಡಿದೀಯಾ. ಯಾವತ್ತಾದ್ರೂ ಒಂದಿನ ಅವನು ನಿನ್ನನ್ನ ಒಪ್ಕೋತಾನೆ, ಆ ಭರವಸೆ ನನಗಿದೆ. ಒಳ್ಳೇದಾಗ್ಲಿ, ದೇವ್ರಿದ್ದಾನೆ. ಆಯ್ತಮ್ಮ, ನೀವು ಹೊರಡಿ. ಆಗ್ಲಪ್ಪ. ಸುಬ್ಬು, ಶ್ರಾವಣಿ ಹುಷಾರು ಕಣೋ. ಏನೇ ಆದರೂ ಶ್ರಾವಣಿ ಮೇಡಮ್ ದೊಡ್ಡ ಮನೆ ಕೊಡಿ. ಇನ್ಮೇಲೆ ನಾನು ಅವ್ರ ಹತ್ರ ಕೋಪ ತೋರಿಸ್ಬಾರ್ದು, ಮನೆಯವರು ಅವ್ರ ಮೇಲೆ ಕೋಪ ಮಾಡ್ಕೊಳ್ದಿರೋ ಹಾಗೆ ನೋಡ್ಕೋಬೇಕು. ಲಲಿತಾದೇವಿ ಅಮ್ಮವ್ರ ಮಾತಿಗೆ ಬೆಲೆ ಕೊಡಬೇಕು. ರಿಜಿಸ್ಟರ್ ಆಫೀಸ್ಗೆ ಹೋಗೋಕ್ಕೆ ವರ್ಧನ್ ಕಡೆಯಿಂದ ಎಲ್ಲ ಡಾಕ್ಯುಮೆಂಟ್ಸು ರೆಡಿ ಆಗಿದೆ. ಆದರೆ ವರಲಕ್ಷ್ಮಿದು ID ಪ್ರೂಫ್ ಬೇಕು. ID ಪ್ರೂಫ್ ಅವಳ ರೂಮಲ್ಲಿ ಇರ್ಬೋದು. ಏನು ಮಾಡಲಿ? ಅವಳಿಗೆ ಡೈರೆಕ್ಟಾಗಿ ಕೇಳಿಬಿಡ್ಲಾ? ಬೇಡ,
ಅವಳು ನನ್ನ ಮೇಲಿರೋ ಕೋಪಕ್ಕೆ ನಾನು ಹೇಳಿದ್ರೆ ನಾನು ಯಾವ ಮಾತು ನಂಬಲ್ಲ, ನನಗೆ ಮಾತಾಡೋಕ್ಕೂ ಬಿಡಲ್ಲ. ಮೊದಲು ಹೋಗಿ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿಸ್ಬಿಡ್ತೀನಿ, ಆಮೇಲೆ ಈ ವಿಷಯನ ವರ್ಧನೆ ಅವಳಿಗೆ ಹೇಳಲಿ. ಆದರೆ ಈಗ ಅವಳು ಐ ಡಿ ಪ್ರೂಫ್ ಬೇಕಲ್ಲ, ಹೆಂಗೆ ತಗೊಳ್ಳಿ? ಅವಳ ರೂಮ್ಗೆ ಹೇಗೆ ಹೋಗಲಿ ನಾನು? ಯಾರಿಗೂ ಕಾಣಿಸ್ದೇ ಇರೋ ಥರ ಹೋಗಿ ತೊಗೊಂಡ್ಬಿಡ್ತೀನಿ. ಹಾಂ, ಇದೇ ಒಳ್ಳೆ ಐಡಿಯಾ. ಇಲ್ಲೇನೆ ಮಾಡ್ತಿದ್ದೆ ನೀನು? ನನ್ನ ರೂಮ್ ಒಳಗೆ ನಿನ್ಗೇನ್ ಕೆಲಸ? ಈ ಮನೆ ಕಾಲಿಟ್ಟು ಇಡೀ ಮನೆನೇ ನರ್ಕ ಮಾಡಿದ್ಯಾ. ಈಗ ನನ್ನ ರೂಮಿಗೆ ಬರೋಷ್ಟು ಧೈರ್ಯ ಬಂದಿದೆ ನಿನ್ಗೆ? ಬರ ನನ್ನ ಮಾತು ಕೇಳು, ತಾಳ್ಮೆಯಿಂದ ಇರು. ನೀನು ಕೋಪ ಮಾಡ್ಕೊಬೇಡ, ಒಂದು ನಿಮಿಷ. ನನ್ನ ಜೀವನ ಹಾಳು ಮಾಡ್ದವಳೆ ನೀನು. ನಿನ್ ಮಾತನ್ನ ನಾನ್ ಕೇಳ್ಬೇಕಾ? ನಿಜ ಹೇಳು, ನನ್ನ ರೂಮಲ್ಲಿ ಏನ್ ಮಾಡ್ತಿದ್ಯಾ? ನನ್ನ ಬ್ಯಾಗಲ್ಲಿ ಏನ್ ಹುಡುಕ್ತಿದ್ದೆ ಹೇಳೆ. ಏನೈತೆ? ಯಾಕೆ ಕೂಗುತ್ತಿದ್ಯಾ? ಮೇಡಮರು ದರಿದ್ರ ಮೇಡಮರು ಏನ್ ಮೇಡಮರೇ ನೀವ್ ಈ ರೂಮಲ್ಲಿ? ನಾನು ಅದನ್ನೇ ಕೇಳ್ತಿದ್ದೀನಿ. ನಿನ್ಗೇನೆ ನನ್ನ ರೂಮಲ್ಲಿ ಕೆಲಸ? ಯಾಕೆ ಬಂದಿದ್ಯಾ? ಪಾಪ ಇನ್ನೇನಿಗೆ ಬಂದಿರ್ತಾರೆ. ಅರಮನೆಯಲ್ಲಿ ಸುಪ್ಪತ್ತಿಗೆ ಬೆಳೆದಿದ್ದು, ಕೈ ತುಂಬ ಕಾಸು. ಈಗ ಕೈಯಲ್ಲಿ ಕಾಸಿಲ್ಲ, ಅಕೌಂಟು ಲಾಕ್ ಆಗಿದೆ. ಹಾಗಾಗಿ ಪಾಪ ಚಿಲ್ಲರೆ ಕಾಸು ಏನಾರು ಸಿಗುತ್ತಾ ಅಂತ ಆಯ್ಕೊಳಕ್ ಬಂದಿದ್ದಾರೆ. ಇದೇನು ಹಿಂಗ್ ಮಾತಾಡ್ತಿದ್ಯಾ? ಅಂದ್ರೆ ಮೇಡಮ್ ಅವರಲ್ಲಿ ದುಡ್ಡು ಕದಿಯಕ್ ಬಂದಿದ್ರು ಅಂತೀಯ? ಅಫ್ಕೋರ್ಸ್ ಇರ್ಬೋದು ಕಣೋ. ಪರಿಸ್ಥಿತಿ ಎಂತವ್ರ ಕೈಲಿ ಏನೇನು ಬೇಕಾದ್ರೂ ಮಾಡಿಸ್ಬಿಡುತ್ತೆ. ಪಾಪ ಮೇಡಮ್ ಅವ್ರಿಗೆ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು. ಈ ಮನೇಲಿ ನಾನು ಹೇಗೋ ನೀವು ಹಾಗೆ ಅಲ್ವಾ? ನೀವು ಹೊರಗಿಂದಾನೇ ಬಂದಿದ್ದೀರಾ ಅಲ್ವಾ? ನನಗೆ ಗೊತ್ತಿರೋ ಪ್ರಕಾರ ನಿನ್ ಕೈಲೂ ದುಡ್ಡಿರಲ್ಲ. ಹಾಗಾದ್ರೆ ನೀವು ಕಳ್ತನನೇ ಮಾಡೋದಾ? ನಮ್ಮತ್ತೆ ಕಳ್ತನ ಮಾಡ್ತಾರೆ? ಇದು ನಮ್ಮನೆ. ನಮ್ಮನೆ ಅಂದ್ರೆ ಅವ್ರಿಗೂ ಮನೆ ಅಂತಾನೆ ಅರ್ಥ. ಅವ್ರ ಮನೇಲಿ ಅವರೇ ಯಾಕೆ ಕದೀತಾರೆ? ಅದನ್ನೇ ಅದಕ್ಕೆ ನಾನು ಹೇಳ್ತಾ ಇರೋದು. ನಾನು ಈ ಮನೆ ಸೊಸೆ ಅಂದಮೇಲೆ ಇದು ನಮ್ಮನೇನೆ. ನಮ್ಮನೇಲಿ ನಾನೇ ಯಾಕೆ ಕಳ್ತನ ಮಾಡಲಿ? ಹಾಗೂ ಒಂದ್ ವೇಳೆ ನನ್ಗೇನಾದ್ರೂ ಬೇಕು ಅನ್ನೋದಾದ್ರೆ ನನ್ನ ಕೈ ಚಾಚಿ ಕೇಳ್ತೀನಿ ಹೊರತು ಕದಿಯೋ ಅಂತ ಕೆಟ್ಟ ಬುದ್ಧಿ ನನಗಿಲ್ಲ. ಆ ಥರ ಬುದ್ಧಿ ನಮ್ಮ ಮನೆಯವ್ರು ನನಗೆ ಕಳಿಸ್ಕೊಟ್ಟಿಲ್ಲ. ನಮ್ಮ ಮನೆ ಬಗ್ಗೆ, ನಮ್ಮ ಮನೆತನದ ಬಗ್ಗೆ ಗೊತ್ತಿರೋರಿಗೆ ಈ ವಿಷಯ ಗೊತ್ತಿರುತ್ತೆ. ಕದಿಯಕ್ ಬಂದಿರ ಅಂದಮೇಲೆ ನನ್ನ ರೂಮಲ್ಲಿ ನಿನ್ಗೇನು ಕೆಲಸ? ಮೊದಲು ಅದನ್ನ ಹೇಳು. ಅದನ್ನೇ ತಾನೇ ಹೇಳ್ತಿದ್ದೀನಿ ವರ. ಇದು ನಮ್ಮನೆ ಅಂದ್ರೆ ನನಗೆ ಎಲ್ಲಿ ಬೇಕಾದ್ರೂ ಇರ್ಬೋದು, ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಮನೆ ಮಗಳಾಗಿ ನಿನಗೆ ಎಷ್ಟು ಸ್ವಾತಂತ್ರ್ಯ ಇದೆಯೋ ನನಗೂ ಈ ಮನೆ ಸೊಸೆಯಾಗಿ ಅಷ್ಟೇ ಸ್ವಾತಂತ್ರ್ಯ ಇರುತ್ತೆ ಅಲ್ವಾ? ಸ್ವಾತಂತ್ರ್ಯದ ಬಗ್ಗೆ ನೀವು ಮಾತಾಡಬೇಡಿ. ಹೀಗೆ ಮಾತಾಡಿ ನನ್ನ ಮಗನಿಗೂ ಮರಳು ಮಾಡಿದ್ರಿ ಅನ್ಸುತ್ತೆ. ಹೀಗೆ ಮಾತಾಡ್ತಾ ಎಲ್ರಿಗೂ ಮರಳು ಮಾಡ್ಬೋದು ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ನನ್ನ ಮಗನಿಗೆ ಮರಳು ಮಾಡಿದಷ್ಟು ಸುಲಭವಾಗಿ ನಮಗೆ ಮರಳು ಮಾಡೋದಕ್ಕಾಗಲ್ಲ. ಅತ್ತೆ, ಯಾರನ್ನಾದ್ರೂ ಮರಳು ಮಾಡಿದ್ರೆ ಅವ್ರ ಜೊತೆ ಎಷ್ಟು ದಿನ ಅಂತ ಇರೋಕ್ಕಾಗತ್ತೆ? ನಾನು ಸುಬ್ಬು ಜೊತೆ ಜೀವನ ಪರ್ಯಂತ ಇರಬೇಕು ಅಂತ ಬಂದಿರೋಳು. ಮರಳು ಮಾಡೋರು ಒಂದೇ ದಿನಕ್ಕೆ ಮರೆಯಾಗೋಗ್ತಾರೆ. ಆದರೆ ನೆರಳಾಗಿ ಜೊತೆಗೆ ಬರೋರು ಕೊನೆವರೆಗೂ ಇರ್ತಾರೆ. ಅತ್ತೆ, ನೀವು ನನ್ನ ಬಗ್ಗೆ ಏನು ಬೇಕಿದ್ರು ಅಂದ್ಕೊಳ್ಳಿ. ನೀವು ನನಗೆ ಬೈದರೂ ಸರಿನೇ, ಹೊಡೆದ್ರೂ ಸರಿನೇ, ನಾನು ನಿಮ್ಮ ವಿರುದ್ಧವಾಗಿ ಏನೂ ಮಾತಾಡಲ್ಲ. ಯಾಕಂದರೆ ನೀವು ನನಗೆ ಮುತ್ತಿನಂಥ ಗಂಡನ ಕೊಟ್ಟಿದ್ದೀರ.
ಆ ಋಣನ ನಾನು ಯಾವತ್ತೂ ತೀರ್ಸೋಕ್ಕಾಗಲ್ಲ. ಸುಬ್ಬು ಹೆಣ್ಮಕ್ಳ ಜೊತೆ ಮಾತಾಡೋ ರೀತಿ, ಅವರಿಗೆ ಗೌರವ ಕೊಡೋ ರೀತಿ ನೋಡಿದ್ರೆ ಗೊತ್ತಾಗುತ್ತೆ ಅವರು ಅಕ್ಕ ತಂಗಿಯರ ಜೊತೆ ಯಾವ ಥರ ಬೆಳೆದ್ರು ಅಂತ. ಆ ಬಾಂಧವ್ಯನ ನೀವು ಅವ್ರಿಗೆ ಕೊಟ್ಟಿರೋದಕ್ಕೆ ನಾನು ನಿಮಗೂ ಅಷ್ಟೇ ಪ್ರೀತಿ ಕೊಡ್ತೀನಿ, ಅಷ್ಟೇ ಗೌರವ ಕೊಡ್ತೀನಿ. ಈ ಮಾತನ್ನ ನೀವು ನಿಜ ಅನ್ಕೋತಿರೋ ಸುಳ್ಳು ಅನ್ಕೋತಿರೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ಮನಸ್ಸಲ್ಲಿ ಏನಿತ್ತು ನಾನು ಅದನ್ನು ಹೇಳಿದೆ. ನನ್ನ ಮನಸ್ಸಲ್ಲಿರೋದನ್ನು ನಾನು ಹೇಳಿರೋದಕ್ಕೆ ನನಗಂತೂ ಸಮಾಧಾನ ಆಯಿತು. ಇದನ್ನು ನಂಬೋದು ಬಿಡೋದು ನಿಮಗೆ ಬಿಟ್ಟು.